ಅಧಿವೇಶನದ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಂಪುಟದ ಕಸರತ್ತಿಗೆ ಒಂದಷ್ಟು ತೀವ್ರತೆಯನ್ನು ಒಂದಷ್ಟು ಸ್ಪೀಡನ್ನು ಕೊಟ್ಟಿದ್ದಾರೆ. ಏಕೆಂದರೆ ಸಚಿವ ಸಂಪುಟ ಪೂರ್ತಿಯಾಗಿದೆ, ಹೆಚ್ಚು ಕಡಿಮೆ ಒಂದು ಖಾತೆಯನ್ನು ಹೊರತುಪಡಿಸಿ. ಆದರೆ ಖಾತೆಗಳು ಹಂಚಿಕೆಯಾಗಿಲ್ಲ. ಒಂದು ಸ್ಥಾನವನ್ನು ಮಾತ್ರ ಹೊರತುಪಡಿಸಿ ಸಚಿವ ಸಂಪುಟ ಭರ್ತಿಯಾದರೂ ಖಾತೆ ಹಂಚಿಕೆ ಆಗಿಲ್ಲ. ಗುರುವಾರದಿಂದ ಸದನ ಆರಂಭ ಆಗುತ್ತೆ. ಅಷ್ಟರಲ್ಲೇ ಖಾತೆ ಹಂಚಿಕೆ ಮುಗಿಬೇಕು. ಅದಕ್ಕೋಸ್ಕರ ಸರ್ಕಸ್ ನಡೀತಾ ಇದೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಸಿಎಂ. ಸಂಪುಟಕ್ಕೆ ಸಣ್ಣ ಮಟ್ಟದ ಸರ್ಜರಿ ಮಾಡೋದು, ಖಾತೆ ಹಂಚಿಕೆಯ ಕುರಿತು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಅಂದುಕೊಂಡಂತೆ ಆದರೆ ಇವತ್ತು ಅಥವಾ ನಾಳೆ ಖಾತೆ ಹಂಚಿಕೆ ಆಗುವ ಸಾಧ್ಯತೆ ಇದೆ. ಸದನಕ್ಕೂ ಮೊದಲೇ ಒಂದಿಬ್ಬರನ್ನ ಕೈಬಿಟ್ಟು ಸಂಪುಟ ಸರ್ಜರಿ ಮಾಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಅಸಮಾಧಾನಿತರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡಿಕೊಳ್ತಾ ಇರುವಂತಹ ಸಿದ್ಧತೆ ಇದೆ. ಯಾಕೆಂದರೆ ಸಿಕ್ಕಾಪಟ್ಟೆ ಜನ ಅಸಮಾಧಾನಿತರು ಇರುವಂಥದ್ದು. ಎಲ್ಲರ ಅಸಮಾಧಾನವನ್ನು ಶಮನಗೊಳಿಸೋದಕ್ಕಾಗಲ್ಲ. ಆದರೆ ಒಂದಷ್ಟು ಜನರ ಅಸಮಾಧಾನವನ್ನಾದರೂ ಶಮನಗೊಳಿಸಬೇಕು. ಆ ಅಸಮಾಧಾನವನ್ನು ಶಮನಗೊಳಿಸಬೇಕು ಅಂದರೆ ಈಗಿರೋದ್ರಲ್ಲಿ ಒಂದಷ್ಟು ಜನರನ್ನು ಸಂಪುಟದಿಂದ ಕೈಬಿಟ್ಟು ಬೇರೆ ಹೊಸಬರನ್ನು ಅಥವಾ ಹಿರಿಯ ನಾಯಕರೇನಿದ್ದಾರೆ ಅಸಮಾಧಾನಗೊಂಡಿರುವಂಥವರು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವ ಕಸರತ್ತಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇರುವಂಥದ್ದು. ಇದೆಲ್ಲ ಪ್ರಕ್ರಿಯೆನೂ ವಿಧಾನಮಂಡಲದ ಅಧಿವೇಶನ ಆರಂಭ ಆಗೋದಕ್ಕೂ ಮೊದಲೇ ಆಗಿ ಹೋಗಿಬಿಡಬೇಕು. ಯಾಕೆ ಅಂದರೆ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು. ಇದೇ ವಿಚಾರವನ್ನು ಇಟ್ಟುಕೊಂಡು ವಿಪಕ್ಷಗಳು ಪ್ರತಿಭಟನೆ ಮಾಡಬಾರ್ದು, ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಬಾರ್ದು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಅಧಿವೇಶನದ ಆರಂಭಕ್ಕೂ ಮೊದಲೇ ಸಂಪುಟದ ಗೊಂದಲಗಳು, ಸಂಪುಟದ ಸರ್ಕಸ್ ಏನಿದೆ, ಸಂಪುಟದ ಭಿನ್ನಾಭಿಪ್ರಾಯಗಳೇನಿದ್ದಾವೆ ಇದೆಲ್ಲವನ್ನು ಬಗೆಹರಿಸ್ಕೋಬೇಕು, ಅಸಮಾಧಾನವನ್ನು ಶಮನಗೊಳಿಸಬೇಕು, ಎಲ್ಲರೂ ತೃಪ್ತರಾಗಿದ್ದಾರೆ ಅನ್ನುವ ಸಂದೇಶವನ್ನು ರವಾನಿಸಬೇಕು ಅನ್ನುವ ಪ್ರಯತ್ನವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಇಬ್ಬರ ಜೊತೆಯಲ್ಲೂ ಸುದೀರ್ಘ ಚರ್ಚೆ ಮಾಡಲಾಗಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಚರ್ಚೆಯಾಗಿದೆ, ಈಗ ಕೆಸಿ ವೇಣುಗೋಪಾಲ್ ಅವರ ಜೊತೆಯಲ್ಲೂ ಚರ್ಚೆಯಾಗಿದೆ. ಯಾವೆಲ್ಲ ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡಿದ್ದಾರೆ, ಹಾಗೆ ಸಂಪುಟದಿಂದ ಕೆಲವರನ್ನು ಕೈಬಿಟ್ಟು ಕೆಲವರನ್ನು ಸೇರಿಸುವ ಉದ್ದೇಶ ಏನಿದೆ, ಅದರಲ್ಲಿ ಹೊರ ಹೋಗೋರು ಯಾರು, ಒಳ ಬರೋರು ಯಾರು, ಏನಾರ ಪ್ಲಾನ್ ಮಾಡ್ಕೊಂಡಿದ್ದಾರಂತ ಈಗಾಗಲೇ ಮುಖ್ಯಮಂತ್ರಿಗಳು? ಬಹಳ ಮುಖ್ಯವಾಗಿರುವಂಥದ್ದು ಹೈಕಮಾಂಡ್ ನಾಯಕರ ಮುಂದೆನೇ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಸಂಪುಟ ಸಂಕಟಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಅವರು ಮುಂದಾಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಧಿವೇಶನ ಕೂಡ ಗುರುವಾರದಿಂದ ಆರಂಭ ಆಗುತ್ತೆ. ಅದಕ್ಕೂ ಮೊದಲ ಖಾತೆಗಳ ಹಂಚಿಕೆ ಆಗಬೇಕು, ಮತ್ತೆ ಸಣ್ಣ ಮಟ್ಟದ ಸರ್ಜರಿ ಕೂಡ ಸಂಪುಟದಲ್ಲಿ ಆಗಬೇಕಾಗತ್ತೆ. ಅಸಮಾಧಾನಿತರನ್ನ ಶಮನಗೊಳಿಸ್ತಕ್ಕಂಥದ್ದು, ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನದ ಭಾಗವಾಗಿ ಒಂದಿಬ್ಬರು ಮೂವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಸೊ ಅದಕ್ಕೆಲ್ಲದಕ್ಕಿಂತಲೂ ಕೂಡ ಈಗ ಒಂದು ಕೃಷ್ಣಪ್ಪ ಅವರು ತೀವ್ರ ಅಸಮಾಧಾನಗೊಂಡಿದ್ದಾರೆ. ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಲಾಗ್ತಿದೆ ಅನ್ನುವಂಥ ಚರ್ಚೆ ಆಗ್ತಿದೆ. ಬಾಲಕೃಷ್ಣ ಅವ್ರನ್ನ ಕೈ ಬಿಡಲಾಗ್ತಿದೆ ಅನ್ನುವಂಥದ್ದು ಕೂಡ, ಅವ್ರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮಾಡಲಾಗ್ತಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಅಂದ್ರೆ ಒಂದು ರೀಪ್ಲೇಸ್ಮೆಂಟ್ ಮಾಡುವಂತ ಲೆಕ್ಕಾಚಾರದಲ್ಲಿ ಕೂಡ ಈಗ ನಾಯಕರು ತೊಡಗಿದ್ದಾರೆ ಅಂತ ಹೇಳಲಾಗ್ತಿದೆ. ಒಂದಿಬ್ಬರು ಮೂವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂಥದ್ದು ಮತ್ತೆ ಕೈ ಬಿಡುವಂತ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಮಹಿಳಾ ಕೋಟಾದಲ್ಲಿ ಯಾರಿಗೆ ಅವಕಾಶ ಅನ್ನುವಂಥದ್ದು ಇದುವರೆಗೂ ಕೂಡ ಸೀಕ್ರೆಟ್ ಆಗಿರುವಂಥದ್ದು. ಆದರೆ ಅದಕ್ಕೆ ಸ್ಪಷ್ಟ ಚಿತ್ರಣ ಇನ್ನೂ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಕೂಡ ಆ ವಿಚಾರವಾಗಿ ಕೂಡ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ತಡರಾತ್ರಿಯವರೆಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಸಮಾಲೋಚನೆ ನಡೆಸಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರಿಗೆ ಹೊರಡುವುದಕ್ಕೂ ಮುನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಜೊತೆ ರಹಸ್ಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಹೊತ್ತು ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಯಾಕಂದ್ರೆ ಅಧಿವೇಶನಕ್ಕೆ ಇನ್ನು 2 ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಒಂದು ಹೊತ್ತಲ್ಲಿ ಇನ್ನೂ ಖಾತೆಗಳ ಹಂಚಿಕೆ ಆಗಿಲ್ಲ, ಸಂಪುಟ ಸಂಕಟ ಇನ್ನೂ ಬಗೆಹರದೇ ಇರುವಂಥ ಕಾರಣಕ್ಕಾಗಿ ಸೊ ಆದಷ್ಟು ಬೇಗ ಅದನ್ನು ಬಗೆಹರಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಹತ್ರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಖಾತೆಗಳ ಹಂಚಿಕೆ ಇವತ್ತು ರಾತ್ರಿ ಇಲ್ಲವೇ ನಾಳೆ ಹಂಚಿಕೆ ಆಗ್ಬೋದು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅದ್ರ ಜೊತೆಗೆ ನಾಳೆನೆ ಒಂದಿಬ್ರು ಮೂವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಇದುವರೆಗೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗಿದೆ. ಅದಿನ್ನೂ ಕೂಡ ಅವರು ಏನು ತೀರ್ಮಾನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಟ್ಟಿದೆ. ಸದ್ಯ ಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ನಿನ್ನೆ ಸಂಜೆ ಹೋಗಿದ್ದಾರೆ, ರಾತ್ರಿ ತಲುಪಿದ್ದಾರೆ, ಮತ್ತೆ ಇವತ್ತು ಬೆಳಗ್ಗೆ ಹೊರಟು ಬಂದಿದ್ದಾರೆ. ಸೊ ಹಾಗಾಗಿ ವೇಣುಗೋಪಾಲ್ ಮತ್ತೆ ಖರ್ಗೆ ಜೊತೆ ಚರ್ಚೆ ನಡೆಸಿದರೆ ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ ಏನು ತೀರ್ಮಾನ
ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಈಗಾಗಲೇ ಕೂಡ ವರಿಷ್ಠರು ಗಟ್ಟಿಯಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಯಾವುದೇ ಬದಲಾವಣೆ ಆಗಿರ್ಬೋದು, ಸೊ ಯಾವುದೇ ಸಂಪುಟದಲ್ಲಿ ಒಂದಷ್ಟು ಮೇಜರ್ ಸರ್ಜರಿ ಸಣ್ಣ ಬದಲಾವಣೆ ಅಂತ ಏನು ಹೇಳ್ತಿದ್ರು ಅದ್ಯಾವುದಕ್ಕೂ ಕೈ ಹಾಕೋದಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿಬರ್ತಿದ್ವಿ. ಆದರೆ ಒಂದಷ್ಟು ಜನ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಅವರಿಗೆ ಶತಾಯಗತಾಯ ಕೊಟ್ಟರೆ ಸಚಿವ ಸ್ಥಾನವನ್ನು ಮಾತ್ರ ಕೊಡಿ ಅನ್ನುವಂಥ ಬಿಗಿಪಟ್ಟ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು, ಉಸ್ತುವಾರಿ ಸುರ್ಜೇವಾಲಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಖುದ್ದು ಭೇಟಿ ಕೊಟ್ಟು ಅವರ ಅಸಮಾಧಾನವನ್ನು ಶಮನಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಮಗದೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಅಸಮಾಧಾನ ಶಮನಗೊಳಿಸುವಂಥ ನಿಟ್ಟಿನಲ್ಲಿ ಕೂಡ ಬೇರೆ ಬೇರೆ ನಾಯಕರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಒಂದು ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಎಚ್ ಕೆ ಪಾಟೀಲ್ ಆಗಿರ್ಬೋದು, ಜಯಚಂದ್ರ ಆಗಿರ್ಬೋದು, ಜೊತೆಗೆ ಕೃಷ್ಣಪ್ಪ ಆಗಿರ್ಬೋದು, ಹೀಗೆ ಹಲವು ನಾಯಕರ ಮನೆಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರನ್ನು ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಈ ಕ್ಷಣಕ್ಕೂ ಕೂಡ ಅತೃಪ್ತಿ, ಇನ್ನೂ ಸಮಾಧಾನ ಅನ್ನುವಂಥದ್ದು ಇನ್ನು ಶಮನ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಅಧಿವೇಶನದಲ್ಲಿ ಇದು ಬೇರೆ ರೀತಿಯ ಪರಿಣಾಮ ಬೀರ್ಬೋದು, ಮತ್ತೆ ಪ್ರತಿಪಕ್ಷಗಳಿಗೆ ಇದು ಅಸ್ತ್ರ ಆಗ್ಬೋದು ಅನ್ನುವಂಥ ಆತಂಕ ಸಹಜವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ನಿನ್ನೆ ರಾತ್ರಿ ಅಷ್ಟೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದರೆ, ಖಾತೆಗಳ ಹಂಚಿಕೆ ತಡ ಆಗ್ತಿದೆ ಅನ್ನುವಂಥ ಮಾತಿಗೆ ಸಂಬಂಧಪಟ್ಟಂಗೆ ನಾನೇ ಬೇಕಾದ್ರೆ ಉತ್ತರ ಕೊಡ್ತೇನೆ ಎಲ್ಲ ಖಾತೆಗಳಿಗೆ ಸಂಬಂಧಪಟ್ಟಂಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಹಿಂದೆ ಯಡಿಯೂರಪ್ಪ ಅವರು ಕೂಡ ಒಂದು ತಿಂಗಳ ಕಾಲ ಯಾವುದೇ ರೀತಿಯಲ್ಲಿ ಖಾತೆಗಳು ಬೇರೆ ಹಂಚಿಕೆ ಆಗದೆ ಇರುವಂಥ ಸಂದರ್ಭದಲ್ಲಿ ನಿಭಾಯಿಸಿದ್ರಲ್ಲ ಅನ್ನುವಂಥ ಉದಾಹರಣೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಈಗ ಅಧಿವೇಶನ ಕಾರಣಕ್ಕಾಗಿ ತರಾತುರಿಯಲ್ಲಿ ಯಾವ ರೀತಿಯ ಸಿದ್ಧತೆಗಳು ಮಾಡ್ಕೊಳ್ತಾರೆ, ಜೊತೆಗೆ ಈಗ ಆಗಿರ್ತಿರ್ತಕ್ಕಂಥ ಗೊಂದಲಗಳನ್ನು ಹೇಗೆ ಬಗೆಹರಿಸ್ಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.